ಹಾಯ್ ಗಾಯ್ಸ್, ನಮಸ್ಕಾರ ಫ್ರಮ್ ದ ನೆದರ್ಲ್ಯಾಂಡ್ಸ್. ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್. ಲಾಸ್ಟ್ ವ್ಲಾಗಲ್ಲಿ ಹೇಳ್ದಂಗೆ ಈ ವ್ಲಾಗಲ್ಲಿ ಕೈಟ್ ಫೆಸ್ಟಿವಲ್ ಹೇಗಿರುತ್ತೆ, ಯಾವ ಥರ ಕೈಟ್ಸ್ ಇರುತ್ತೆ ಎಲ್ಲನೂ ತೋರಿಸ್ತೀವಿ. ನೈಸ್ ಸ್ಯಾಂಡಿ ಬೀಚ್. Yes. Huge dolphins, sharks. ಲಾಸ್ಟ್ ಟೈಮ್ ರಿಯಲ್ ಡಾಲ್ಫಿನ್ ನೋಡಿದ್ವಿ, ಡಾಲ್ಫಿನೇರಿಯಂ ವ್ಲಾಗ್ ನೋಡಿದ್ರೆ. ಇವಾಗ ಕೈಟ್ ಡಾಲ್ಫಿನ್ಸ್. Dolphin ಅಲ್ಲ, ಮೋಸ್ಟ್ಲಿ ಇದು ಶಾರ್ಕ್ ಇದೆ. ಈ ಕಡೆ ಇದೆಯಲ್ಲ ಬ್ಲೂ ಕಲರ್. Oh, that is dolphin, yeah. This dolphin. ಶಾರ್ಕ್ಸ್, ಆಕ್ಟೋಪಸ್, Penguin ಇದೆ. ಓ ಯಾ, ಪೆಂಗ್ವಿನ್ ಇದೆ. ಆ ಕಡೆ ನೋಡು. ಎಲ್ಲಿ? ಯಾವ ಕಡೆ ನೋಡ್ಬೇಕಂತ ಗೊತ್ತಾಗ್ತಿಲ್ಲ ಈಗ. ಹಿಂಗ್ ಹೋಗೋದಾ ಅಥವಾ ಹಿಂಗ್ ಹೋಗ್ಬಿಟ್ಟು ಬರೋದಾ, ಅಲ್ಲಿ ಹೋಗ್ಬಿಟ್ಟು ಬರೋದಾ? ಎಲ್ಲ ಕಡೆ ಚೆನ್ನಾಗಿ ಕಾಣಿಸ್ತದೆ. ವಾಟ್ ಯು ಥಿಂಕ್? ಎಲ್ಲ ಚೆನ್ನಾಗಿ ಕಾಣಿಸ್ತದೆ ಆಬ್ವಿಯಸ್ಲಿ. ಸೊ ಅಲ್ಲಿ ಎಂಡರ್ಗೆ ಹೋಗ್ಬಿಟ್ಟು ನೆಕ್ಸ್ಟ್ ನಾವು ಹಿಂದೆ ಕಾಣಿಸ್ತಿದ್ಯಲ್ಲ ಅಲ್ಲಿ ಎಂಡರ್ಗೆ ಹೋಗ್ತೀವಿ. ಫುಲ್ ನೋಡ್ಬೇಕು ಒಟ್ಟಿನಲ್ಲಿ ಅಲ್ವಾ? ನೋಡಿ ಫುಲ್ ಬೀಚ್ ಸ್ಟ್ರೆಚ್. ಓ ಮೈ ಗಾಡ್, ರಿಯಲ್ ನಾನು ಇಷ್ಟೇ ಅನ್ಕೊಂಡೆ, ಬಟ್ ಎಷ್ಟು ದೂರವರೆಗೂ ಇದೆ. ವಾವ್, ಹೌ ಡು ಯು ಫೀಲ್? ವೆರಿ ನೈಸ್. Tell something about this kite festival. ನನಗೇನು ಗೊತ್ತಿಲ್ಲ. ಯಾವ ಜಾಗಕ್ಕೆ ಬಂದಿದ್ದೀವಿ ಹೇಳು? ನಾರ್ತ್ ಐಲ್ಯಾಂಡ್ ಅಲ್ಲಿ ಒಂದು ಬೀಚ್, ಯಾವ ಬೀಚ್ ಅಂತ ಹೆಸರು ಗೊತ್ತಿಲ್ಲ. ಜಸ್ಟ್ ಈ ಕೈಟ್ ಫೆಸ್ಟಿವಲ್ ಅಂತ ಇತ್ತು, ಯಾವ್ದೋ ಒಂದು ಲೊಕೇಶನ್ ಇತ್ತು, ಜಸ್ಟ್ ಬಂದ್ಬಿಟ್ಟು ಚೆಕ್ ಮಾಡೋದಂತ ಬಂದ್ವಿ. ಸಖತ್ತಾಗಿದೆ. ನಮ್ಮನೆಯಿಂದ ಐ ಥಿಂಕ್ ಅರೌಂಡ್ 1 hour 20 minutes ದೂರ. ಎಸ್, ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತದೆ. ಸೊ ಇದು ಫ್ರೀ ಇವೆಂಟ್ ಆಗಿರುತ್ತೆ, ಎಂಟ್ರಿ ಟಿಕೆಟ್ ಆ ಥರ ಎಲ್ಲ ಏನೂ ಇಲ್ಲ. ಬೀಚಲ್ಲೇ ಮಾಡಿರ್ತಾರೆ. ಜಸ್ಟ್ ವಿ ಕ್ಯಾನ್ ಕಮ್ ಆ್ಯಂಡ್ ಎಂಜಾಯ್. ಫ್ಯಾಮ್ಲೀಸ್ ಬಂದಿದ್ದಾರೆ, ಎಷ್ಟೋ ಜನ ಫೋಟೋಗ್ರಾಫರ್ಸ್ ಎಲ್ಲ ಬಂದಿದ್ದಾರೆ. ಫೋಟೋಗ್ರಾಫರ್ಸ್ಗೆ ಅವ್ರು ತೆಗಿಯೋಕ್ಕೆ ತುಂಬ ಚೆನ್ನಾಗಿರುತ್ತೆ ಅನಿಸುತ್ತೆ. ಫ್ಯಾಮಿಲೀಸು ಅಷ್ಟೇ, ತುಂಬ ಜನ ಫ್ಯಾಮಿಲೀಸ್ ಇದ್ದಾರೆ. ಮತ್ತು ವಿತ್ ಕಿಡ್ಸ್ ಆಲ್ಸೋ ಎಷ್ಟೋ ಜನ ಬಂದಿದ್ದಾರೆ. ಎಲ್ಲರೂ ಎಂಜಾಯ್ ಮಾಡ್ತಾ ಇದ್ದಾರೆ. ನಾಯಿಗಳನ್ನೂ ಕರ್ಕೊಂಡು ಎಷ್ಟೋ ಜನ ಬಂದಿದ್ದಾರೆ. ಇಟ್ ಲುಕ್ಸ್ ವೆರಿ ನೈಸ್. ದ ವೈಬೇ ತುಂಬ ಚೆನ್ನಾಗಿದೆ ಅಲ್ವಾ? ಹೌದು. ಸೊ ಇಟ್ಸ್ ನೈಸ್ ಟೈಮ್ ಟು ಎಂಜಾಯ್. ಇಲ್ಲಿ ಶಾರ್ಕು ಮತ್ತೆ ಲಯನ್ ಕಿಂಗ್, ಸಿಂಬಾ, ಡೊನಾಲ್ಡ್ ಡಕ್ ಅನ್ಸುತ್ತೆ, ಡಿಫ್ರೆಂಟ್ ಕ್ಯಾರೆಕ್ಟರ್ಸ್. ಇಲ್ಲಿ ಸ್ಟಿಚ್. ಅವರೆಲ್ಲ ಕೂತಿದ್ದಾರೆ ನೋಡಿ, ಆ ಥರ ಕೂತ್ಕೊಂಡು. ಕಾರ್ಟೂನ್ ಕ್ಯಾರೆಕ್ಟರ್ ಗೈಸ್. ಇವಾಗ ಅಲ್ಲಿ ಹೋಗ್ಬಿಟ್ಟು ಕೂತ್ಕೊಳ್ಳೋದಾ? ಕೂತ್ಕೊಂಡು ಆರಾಮಾಗಿ ಬೀಚ್ ಎಂಜಾಯ್ ಮಾಡೋದು. ಸ್ವಲ್ಪ ಬೀಚ್ ನ ಎಂಜಾಯ್ ಮಾಡೋಣ. ಬೀಚ್ ವ್ಯೂ. ಆಮೇಲೆ ಗೋ ಫಾರ್ ಅನದರ್ ವಾಕ್. ಫುಲ್ ಲಾಂಗ್ ಸ್ಟ್ರೆಚ್ ಇದೆ. ಫುಲ್ ಲಾಂಗ್ ಸ್ಟ್ರೆಚ್ ವಾಕ್ ಮಾಡಿಕೊಂಡು ಎಲ್ಲ ಕೈಟ್ಸ್ ನೋಡಿಕೊಂಡು ಎಂಜಾಯ್ ಮಾಡಬೇಕು. ದಿಸ್ ಇಸ್ ವ್ಯೂ ಫ್ರಮ್ ದ ಬಾಟಮ್. ಈ ಬಲೂನ್ಸ್, ಆಕ್ಟೋಪಸ್ ಬಲೂನ್ ಕೆಳಗಡೆನೆ ಹೋಗ್ತಾ ಇದೀವಿ ಕೂತ್ಕೊಳಕ್ಕೆ. ಫಿಶ್ ಆಲ್ರೆಡಿ ಬೀಚ್ ಹತ್ರ ಹಾಸ್ಕೊಳ್ಳೋ ಥರ ಒಂದು ತಗೊಂಬಂದಿದ್ವಿ. ಅದನ್ನ ಹಾಸ್ಕೊಂಡು ಇವಾಗ ಕೂತ್ಕೊಂಡು ವಿಲ್ ಎಂಜಾಯ್ ದ ವ್ಯೂ ಫಾರ್ ಸಮ್ ಟೈಮ್. ಹಾರೋಯ್ತು, ಕೂತ್ಕೊಂಡ್ಬಿಡ್ಬೇಕು ಬೇಗ. ಹಾಕಿದ ತಕ್ಷಣ ಅದನ್ನ ಹಿಡಿಯಕ್ಕೆ ಏನು ತಂದಿಲ್ಲ, ಜಸ್ಟ್ ಅದೊಂದು ತಂದಿದೀವಿ ಟವಲ್ ತರ. ಅದು ಇನ್ನೊಂದು ಇತ್ತಲ್ಲ ನಮ್ಮ ಹತ್ರ, ಅದು ಹಿಡ್ಕೋತಾ ಇತ್ತು ಅನ್ಸುತ್ತೆ. ಇದು ಏನು ಮಾಡೋಕ್ಕಾಗಲ್ಲ. ಇಟ್ಸ್ ಲೈಕ್ ಕೂತ್ಕೋ. ಏನ್ ತಿಂತಾ ಇದೀಯಾ? ಬೀಚಿಗೆ ಬಂದ್ಬಿಟ್ಟು ಮುರುಕು ಚಕ್ಲೀಸ್ ನೋಡಿ, ಕಿಡ್ಸ್ ಆಡ್ತಾ ಇರೋದು, ಅದನ್ನ ತಗೋ ವಿಡಿಯೋ. ನೋಡಿ ಚಿಕ್ಕ ಮಕ್ಳನ್ನ ಎಷ್ಟು ಎಂಜಾಯ್ ಮಾಡ್ತಿದ್ದಾರೆ.
ನೋಡಿ ಇಲ್ಲಿ ಸಂತೋಷ ಆರಾಮಾಗಿ ಬೀಚಲ್ಲಿ ಕೂತ್ಕೊಂಡು ಎಂಜಾಯ್ ಮಾಡ್ತಾ ಇದ್ದಾರೆ. ಎಸ್, ಸೊ ನೋಡ್ತಾ ಇರ್ಬೋದು ಫುಲ್ ಕಲರ್ಫುಲ್ ಕೈಟ್ಸ್, ಕೈಟ್ ಫೆಸ್ಟಿವಲ್ ಆಗಿರೋದ್ರಿಂದ ಫುಲ್ ಕಲರ್ಫುಲ್ ಆಗಿದೆ. ಪ್ಲಸ್ ಬೇಜಾನ್ ಜನ ಇದ್ದಾರೆ ಈ ಕೈಟ್ ಫೆಸ್ಟಿವಲ್ನ ವಾಚ್ ಮಾಡಕ್ ಬಂದಿದ್ದಾರೆ. ಕೂತ್ಕೊಂಡು ಚಿಲ್ ಮಾಡ್ತಾ ಇದ್ದೀವಿ. ಈ ಕ್ಯಾಪ್ನ ನೋಡ್ತಾ ಇರ್ಬೋದು. ಒನ್ ಮೋರ್ ಥಿಂಗ್ಸ್, ಈ ಪೇಂಟಿಂಗ್ ಅಲ್ಲಿ ಬೈಕ್ ಪೇಂಟಿಂಗ್ ಕಾಣಿಸ್ತಾ ಇರ್ಬೋದು. ಈ ಬೈಕ್ ಪೇಂಟಿಂಗ್ ಬಂದ್ಬಿಟ್ಟು ಕಾವ್ಯ ಮಾಡ್ಕೊಟ್ಟಿದ್ದು ನನಗೆ. ಆ್ಯಕ್ಚುಲಿ ಇಂಡಿಯಾಲಿ ಇರ್ಬೇಕಾದ್ರೆ ನಾನು ಯೂಶಲಿ ಬೈಕ್ ರೈಡ್ಸ್ ಮಾಡ್ತಾ ಇದ್ದೆ, ಪ್ಲಸ್ ಲಾಟ್ ಆಫ್ ಬೈಕ್ ರೈಡ್ಸ್ಗೆ ಹೋಗ್ತಾ ಇದ್ದೆ, ಪ್ಯಾಷನೇಟ್ ಆಗಿದೆ ಬೈಕ್ ಮೇಲೆ. ಸೊ ಅದನ್ನ ನೋಡ್ಬಿಟ್ಟು ಕಾವ್ಯ ನನಗೆ ಈ ಬೈಕ್ ಪೇಂಟಿಂಗ್ ಮಾಡಿಕೊಟ್ಟಿದ್ರು. ಆಮೇಲೆ ನನಗೆ ಈ ಥರ ಒಂದು ಕ್ಯಾಪ್ನ ಗಿಫ್ಟ್ ಮಾಡಿ ಅದ್ರ ಮೇಲೆ ಈ ಬೈಕ್ನ ಪೇಂಟ್ ಮಾಡ್ಬಿಟ್ಟು ಕಳಿಸಿದ್ದಾರೆ ನನಗೆ. ಸೊ ಅವಾಗಿಂದ ನಾನು ಇದನ್ನು ಯೂಸ್ ಮಾಡ್ತಾ ಇದ್ದೀನಿ. ಚೆನ್ನಾಗಿದೆ. ಥ್ಯಾಂಕ್ಸ್ ಕಾವ್ಯ ಈಗ ಗಿಫ್ಟ್ ಮಾಡಿದ್ಕೆ. ಇಟ್ ಈಸ್ ಒನ್ ಆಫ್ ಮೈ ಮೆಮೊರಬಲ್ ಗಿಫ್ಟ್ಸ್ ಫಾರ್ ಮೈ ಲೈಫ್ ಟೈಮ್. ಥ್ಯಾಂಕ್ ಯು. ಯು ವೆಲ್ಕಮ್. ಗೈಸ್, ನಾನಿನ್ನ ವಾಟರ್ ಪೇಂಟ್ ಮಾಡಿದ್ದೆ, ಕಾರ್ಡಲ್ಲಿ ವಾಟರ್ ಪೇಂಟ್ ಮಾಡಿದ್ದೆ. ಆ ವಾಟರ್ ಪೇಂಟ್ ಮಾಡಿರೋದನ್ನ ಕ್ಯಾಪ್ ಮೇಲೆ ಪ್ರಿಂಟ್ ಮಾಡಿಸಿದೆ. ಇದೇ ಥರ ಒಂದು ಯಾವುದೋ ವೆಬ್ಸೈಟ್ ಇತ್ತು, ಕಸ್ಟಮೈಸ್ ನಮ್ದು ಏನು ಡ್ರಾಯಿಂಗ್ಸ್ ಇರುತ್ತೆ ಅದನ್ನ ಪ್ರಿಂಟ್ ಮಾಡಿಸೋ ಥರ ಕಾರ್ಡ್ನ ಇವ್ರಿಗೆ ಕೊಟ್ಟಿದ್ದೆ. ಈ ಥರ ಪ್ರಿಂಟ್ ಮಾಡಿಬಿಟ್ಟು ಕ್ಯಾಪ್ನ ಗಿಫ್ಟ್ ಮಾಡಿದೆ. ಸೊ ಎರಡೂ ಇದೆ, ಕಾರ್ಡ್ ಕೂಡ ಇದೆ ಮತ್ತು ಕ್ಯಾಪ್ ವಿತ್ ಪೇಂಟಿಂಗ್ ಕೂಡ ಇದೆ. ಅವ್ರಿಗೆ ಬೈಕ್ ರೈಡಿಂಗು ಇದೆಲ್ಲ ಇಷ್ಟ ಅಂದ್ಬಿಟ್ಟು ನಾನೇ ಮಾಡಿದೆ ಗೈಸ್. ಎಸ್, ಇದು ಹೋಲ್ ಆ್ಯಂಡ್ ಕೈಟ್ ಟೀಮ್ ಅವ್ರು ಮಾಡಿರೋದು. ದಿಸ್ ಒನ್ಸ್ ಕ್ರ್ಯಾಬ್ ಅಂತೆ, ಶಾರ್ಕ್ ಅಂತೆ, ಆಕ್ಟೋಪಸಸ್ ಆ್ಯಂಡ್ ಡಿಫ್ರೆಂಟ್ ಟೈಪ್ಸ್ ಆಫ್ ಫಿಶ್ ಥರ. ಎಸ್, ಸಾಕಾಗಿದೆ ಅಲ್ಲ. ಆ ಕಡೆ ಒಂದು ಸ್ವಲ್ಪ ಬೀಚ್ ಸೈಡ್ ಆಗಲ್ಲ, ಬೀಚ್ ಸೈಡ್ ಆಗುತ್ತೆ. ಇದೇನಿದು? ಇಲ್ಲೇನೋ ಒಂದು ಬೀಚ್ ಫುಲ್ ಹತ್ರ ಹೋಗೋ ಥರ ಜಸ್ಟ್ ರಾಕ್ಸ್ ಥರ ಏನೋ ಇದೆ, ಅಲ್ಲಿಗೆ ಹೋಗೋಣ ಅಂತ ಹೋಗ್ತಿದೀವಿ. ಎಷ್ಟೊಂದು ಸೀಗಲ್ಸ್ ಎಲ್ಲ ಕೂತಿದೆ ಇಲ್ಲಿ ಈ ಥರ. ಪಾಚಿ ಇದು ಏನಿದು? ಪಾಚಿ ಟೈಪ್ಸ್, ಕಲ್ಲು ಮೇಲೆ ಪಾಚಿ. ಹಾಯ್ ಗುಂಡಿ, ಈ ಆಕಾಶ ಮತ್ತೆ ಕೈಟ್ಸ್ ನೋಡ್ಬಿಟ್ಟು ನಿಂಗೆ ಏನ್ ಅನ್ಸ್ತಾ ಇದೆ? ನಮ್ ಫೇವ್ರೆಟ್ ಮೂವಿ ಗಾಳಿಪಟ ಸಾಂಗ್ ನೆನಪಾಗ್ತಾ ಇದೆ. ಆಕಾಶ ಇಷ್ಟೇ ಯಾಕಿದೆಯೋ ನನ್ನ, ಈ ಭೂಮಿ ಕಷ್ಟ ಆಗಿದೆಯೋ ನನ್ನ, ಹಂಚೋಣ ಈ ಪ್ರೀತಿ ಬೇಕಿಲ್ಲ ರಸೀತಿ, ಮುಗಿಲನ್ನೇ ಮುದ್ದಾಡಿ ರೆಕ್ಕೆ ಬಿಚ್ಚಿ ಹಾರೋಣ ಗಾಳಿಪಟ. US Santosh college friend Santosh, our wife Pujita. Hello. Hi. Say hi to her. ಏನಾದ್ರು ಹೇಳ್ತೀರಾ ನೀವಿಬ್ರು ಫ್ರೆಂಡ್ಶಿಪ್ ಬಗ್ಗೆ? ಸೊ ಇವನು ನನ್ನ ಫ್ರೆಂಡ್ ಸಂತೋಷ್ ಅಂತ, ಸಂತೋಷ್ MR ಅಂತ. ಮತ್ತೆ ನಾವಿಬ್ರು ಒಂದೇ ಕ್ಲಾಸಲ್ಲಿ ಓದಿದ್ದು, ಇಂಜಿನಿಯರಿಂಗ್ ಫುಲ್ 4 ಇಯರ್ಸ್. ಫುಲ್ 4 ಇಯರ್ಸ್ ಇಲ್ಲ ಅನ್ಸುತ್ತೆ, ಫಸ್ಟ್ ಇಯರ್ ನಾವು ಇಬ್ರು ಒಟ್ಟಿಗೆ ಇದ್ವಾ? ಹೌದು, ಬೇರೆ ಬೇರೆ ಸೆಕ್ಷನ್ ಇದ್ವಿ. ಸೊ ಇಬ್ರು ಕಂಪ್ಯೂಟರ್ ಸೈನ್ಸ್ ಮಾಡಿದ್ದು, ಬ್ಯಾಕ್ ಇನ್ ಸೇಮ್ ಕಾಲೇಜ್. ನಾವು ಇವಾಗ ನೆದರ್ಲೆಂಡ್ಸ್ ಅಲ್ಲಿ ಇಬ್ರು ಒಟ್ಟಿಗೆ ವರ್ಕ್ ಮಾಡ್ತಾ ಇದ್ದೀವಿ. ಸೊ ಹತ್ರನೇ ಇದೀವಿ. ಸೊ ಇದೊಂದು ಚೆನ್ನಾಗಿದೆ ನಮ್ಮಿಬ್ರು. ಎಸ್, ಬ್ಲೂ ವೇಲ್ ಎಲ್ಲ ಇಟ್ಕೊಂಡು ಎಳಿತಾ ಇದ್ದಾರೆ. ಎಸ್, ಫೈನಲಿ ಗಾಳಿಪಟ ಇಸ್ ಫ್ರೀ. ಪೈರೇಟ್ ಶಿಪ್ ತರ ಇದೆ. ಈ ತಾತ ಬಂದ್ಬಿಟ್ಟು ಆಡ್ಸ್ತಾ ಇದ್ದಾರೆ ಅಥವಾ ಕೆಲವರು ಎಳಿತಾ ಇದಾರೆ ಅನ್ಸುತ್ತೆ. ಇನ್ನೆಲ್ಲ ಹಂಗೆ ವಯಸ್ಸಾದ್ರೂ ತುಂಬಾ ಕೆಲಸ ಮಾಡ್ತಾ ಇರ್ತಾರೆ. ವಯಸ್ಸಾಗಿದೆ ಅಂತಾನೆ ಗೊತ್ತಾಗಲ್ಲ. ಮೋಸ್ಟ್ಲಿ ಅವರು ವಾಪಸ್ ಹೋಗ್ತಾ ಇದಾರೆ ಅನ್ಸುತ್ತೆ, ಅದಕ್ಕೆ ಕೆಲವರು ಎಳಿಸ್ತಿದ್ದಾರೆ ನೋಡು.
ಬಟ್ ಅವ್ರಿಗೆಲ್ಲ ಎಷ್ಟು ಎನರ್ಜಿ ಇರುತ್ತಲ್ಲ, ಎಸ್ ನಮಗೂ ಎಷ್ಟು ಎನರ್ಜಿ ಇರಲ್ಲ. ನಾವು ಯಂಗ್ ಆಗಿದ್ದು ಇಲ್ಲೆಲ್ಲ ಹೆಂಗೆ ಫಿಟ್ ಆಗಿ, ದೇ ಆರ್ ಸೋ ಫಿಟ್, ಫೈನ್, ಹೆಲ್ತಿ. they will be like cycling 60 kilometers 40 kilometers every day. ಹೌದು. ವಾವ್, ಇಲ್ಲಿ ಒಂದು ನಾಯಿದಿದೆ. ಇಲ್ಲಿ ಫುಲ್ ಆಫ್ ಡಾಲ್ಫಿನ್ಸ್. ಸಿ ಹಿಯರ್, Yeah, ಫುಲ್ ರೋ ಆಫ್ ಡಾಲ್ಫಿನ್ಸ್. ಫೈಟ್. ನೋ, ಎರಡು ನಾಯಿನು ಫೈಟ್ ಮಾಡ್ತಾ ಇಲ್ಲ, ಫ್ರೆಂಡ್ಸ್ ಆಗ್ಬಿಟ್ರು. ಕಿಸಸ್. so almost ನಾವು ಬಂದು 2 hours ಆಯ್ತಾ 3 hours ಆಯ್ತಾ? ನಾವು ಬಂದಿದ್ದು ಅರೌಂಡ್ 1:30, ಸೊ ಇವಾಗ ಅರೌಂಡ್ 4, 2.5 hours ಆಗಿರುತ್ತೆ ಅನ್ಸುತ್ತೆ. so yeah, ಇನ್ನೊಂದು 1 hour or 2 hours, so they will close actually. ಇರುತ್ತೆ. Yeah, so mostly ಅದಕ್ಕೆ ಅನ್ಸುತ್ತೆ ಒಂದೊಂದು ತೆಗಿತಾ ಇದ್ದಾರೆ ಈಗ. ಯಾ, ಒಂದೊಂದು ಆಲ್ರೆಡಿ ತೆಗಿತಿದ್ದಾರೆ. ಸೋ ಮೆನಿ ಕಾರ್ಟೂನ್ ಕ್ಯಾರೆಕ್ಟರ್ಸು ಇದೆ. ಮೆಜಾರಿಟಿ ಫಿಶಸ್, ಸಿ ಅನಿಮಲ್ಸ್ ಇದೆ. ಯಾ, ಆಮೇಲೆ ಚಿಪ್ಮಂಕ್ಸ್ ಇದೆ. ಚಿಪ್ಮಂಕ್ಸ್ ಇದೆ. ಇದು ಬೀಚ್ ಹತ್ರ ಹಾಕಿರೋದ್ರಿಂದ ಮೆಜಾರಿಟಿ ಸಿ ಅನಿಮಲ್ಸು, ಫಿಶಸ್ಸು ಆ ಥರದ್ದೇ ಇದೆ. ಇನ್ನು ಮಿಕ್ಕಿದ್ದು ಸಮ್ ಕಾರ್ಟೂನ್ ಕ್ಯಾರೆಕ್ಟರ್ಸ್ ಇದೆ. ವೆರೈಟೀಸ್ ಆಫ್ ಅನಿಮಲ್ಸ್ ಕೂಡ ಇದೆ. ಚೆನ್ನಾಗಿದೆ. ಇಲ್ಲಿ ನೋಡಿ, ಫಿಶಸ್, ಡಾಲ್ಫಿನ್ಸ್ ಜಾಸ್ತಿ ಕಾಣಿಸ್ತಾ ಇತ್ತು. ಡಾಲ್ಫಿನ್ಸ್, ಶಾರ್ಕು, ಆಕ್ಟೋಪಸಸ್ಸು. ಅಲ್ಲಿ ಫೈಂಡಿಂಗ್ ನೀಮೋ ಬರುತ್ತಲ್ಲ, ಆ ಫಿಶು. ಸೊ ಇಷ್ಟೇ ಅನ್ಸುತ್ತಲ್ಲ, ಇಲ್ಲಿವರೆಗೂ ಇದೆ. ಎಸ್, ಈ ಒಂದು ಸ್ಟ್ರೆಚ್ ನಡ್ಕೊಂಡ್ ಬಂದಿದ್ವಿ ಈಗ. ಸೊ ಆಲ್ಮೋಸ್ಟ್ ಎಲ್ಲ ಈಗ ಫುಲ್ ವಾಕ್ನ ಒಂದು 15 ಎಲ್ಲ ಅಡ್ಮೈರ್ ಮಾಡ್ಕೊಂಡು ನೋಡ್ಕೊಂಡು ನಿಧಾನಕ್ಕೆ ಹೋಗ್ಬೇಕಂದ್ರೆ 1/2 hour to 45 minutes Yes. ಆ ಕಡೆಯಿಂದ ಈ ಕಡೆವರೆಗೂ ನೋಡ್ಕೊಂಡ್ ಬರ್ಬೋದು. ಎಸ್ ಹೌದಲ್ವಾ? ಎಸ್, ದಟ್ಸ್ ಕರೆಕ್ಟ್. ಸೊ ಅಲ್ಲಿ ನೋಡು, ಆಲ್ರೆಡಿ ಒಂಥರ ಲೈಕ್ ದಿಸ್ ಹ್ಯಾರಿ ಪಾಟರ್ ವಿಸಾರ್ಡ್ ತರ ವಿಚಸ್ ಬರುತ್ತಲ್ಲ ಅದು. ಸೊ ಈ ತರ ಕೈಟ್ ಫೆಸ್ಟಿವಲ್ ಬಂದಂಗೂ ಆಯ್ತು, ಬೀಚ್ಗೆ ಬಂದಂಗೂ ಆಯ್ತು, ಫ್ರೆಂಡ್ಸ್ ಮೀಟ್ ಮಾಡ್ದಂಗೂ ಆಯ್ತು. ಸೋ ಮೆನಿ ಆಕ್ಟಿವಿಟೀಸ್ ಇನ್ ಒನ್ ಡೇ, ಪ್ಲಸ್ ನಾನು ಡ್ರೈವಿಂಗ್ ಮಾಡ್ದಂಗೂ ಆಯ್ತು. ಆಲ್ ಇನ್ ಒನ್, ಕಂಪ್ಲೀಟ್ ಪ್ಯಾಕೇಜ್. ಅ ವೆರಿ ನೈಸ್ ಫುಲ್ಫಿಲ್ಲಿಂಗ್ ಡೇ. ಎಸ್. ಸೊ ಇಟ್ಸ್ ಆಲ್ರೆಡಿ ಸಂಡೇ is getting over. ನಾಳೆ again we'll get to grind, start working for a week. So weekends always like this. So weekends ಬಂತಂದ್ರೆ ಈ ಥರ ಏನಾದ್ರು ಅಕ್ಕಪಕ್ಕ ಯಾವ್ದು ಚೆನ್ನಾಗಿದೆಯೋ ಅಲ್ಲಿ ಹೋಗ್ಬಿಟ್ಟು ಬಂದು ರಿಲ್ಯಾಕ್ಸ್ ಆಗಿಬಿಟ್ಟು ನೆಕ್ಸ್ಟ್ ಡೇ ಇಂದ ಕೆಲಸ ಮಾಡೋದು. ಇದೇ ತರ ನೆದರ್ಲ್ಯಾಂಡ್ಸ್ ಅಲ್ಲಿ ಏನೇನಿದೆ ಅಂತ ಎಕ್ಸ್ಪ್ಲೋರ್ ಮಾಡ್ತಾ ಇರ್ತೀವಿ, ನಿಮ್ಗೂ ತೋರಿಸ್ತಾ ಇರ್ತೀವಿ. ನಮ್ಮ ಚಾನೆಲ್ ನೋಡ್ತಾ ಇದೀವಿ, ಸಬ್ಸ್ಕ್ರೈಬ್ ಮಾಡ್ತೀರಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಸೊ ನಿಮ್ಗೆ ನೆಕ್ಸ್ಟ್ ಟೈಮ್ ನೀವು ನೆದರ್ಲ್ಯಾಂಡ್ಸ್ ಅಲ್ಲೇ ಇದ್ರೆ ನೀವು ಎಕ್ಸ್ಪ್ಲೋರ್ ಮಾಡ್ಬೋದು. ಇಲ್ಲ ನೀವು ನೆದರ್ಲ್ಯಾಂಡ್ಸ್ಗೆ ಏನೋ ವೆಕೇಶನ್ ಥರ ಬರ್ತೀರಾ ಅಂದ್ರೂ ನಮ್ಮ ಚಾನೆಲ್ನ ರೆಫರೆನ್ಸ್ ಆಗಿ ಇಟ್ಕೊಂಡು ಯು ಕ್ಯಾನ್ ವಿಸಿಟ್ ಸಮ್ ಪ್ಲೇಸಸ್. ಇಲ್ಲೊಂದು ನಾಯಿ ಬೀಚಾಗಿ ಆಡ್ತಾ ಇದೆ, ಅದನ್ನ ನೋಡ್ಬಿಟ್ಟು ಅದತ್ರ ಹೋಗಿ ನಾವು ಆಟ ಆಡೋದು ಅಂತ ಪ್ಲಾನ್ ಮಾಡಿದೀವಿ. ನಮಗೂ ನಾಯಿ ಅಂದ್ರೆ ಇಷ್ಟ, ನಂಗೂ ಆಸೆ ಇದೆ ಈ ತರ ಒಂದು ನಾಯಿ ತಗೊಂಡು ನನ್ನ ನಾಯಿ ಜೊತೆ ನಾನಲ್ಲಿ ಬೀಚಿಗೆ ಬಂದ್ಬಿಟ್ಟು ಆಟ ಆಡ್ಬೇಕು ಅಂತ. ಇವ್ರಿಗನ್ನೆಲ್ಲ ನೋಡ್ತಾ ಇದ್ರೆ ನಮ್ಗೂ ಫೀಲ್ ಆಗುತ್ತೆ. ನೋಡಿ ಗಾಯ್ಸ್, ಎಷ್ಟು ಕ್ಯೂಟ್ ಆಗಿ ಎಷ್ಟು ಚೆನ್ನಾಗಿ ಆಟಾಡ್ತಾ ಇದೆ. ಏನ್ ಮಾಡ್ತಿದ್ಯಾ ಗುಂಡಿ? ಯುಎಸ್ ಬಂದ್ಬಿಟ್ಟು ನೀರೊಳಗಡೆ ಕಾಲಿಕ್ಕೆ ಎಂಜಾಯ್ ಮಾಡ್ತಾರೆ, ಚೆನ್ನಾಗಿದೆ. ಸಪ್ತ ಸಾಗರದಾಚೆ ಎಲ್ಲೋ ನಂಗೆ ಸಿಂಗಿಂಗ್ ಅಷ್ಟು ಬರಲ್ಲ, ಬಟ್ ಸ್ಟಿಲ್ ಐ ವಿಲ್ ಸಿಂಗ್. ಪ್ಲೀಸ್ ಡೋಂಟ್ ಮೈಂಡ್ ಹೂ ಆರ್ ಆಲ್ ವಾಚಿಂಗ್. ಇವಾಗ ಒಂದ್ ಸ್ವಲ್ಪ ಸನ್ನಿ ಆಯ್ತು ನೋಡು,
ಇಲ್ಲಿ ನೋಡಿ, ಇಲ್ಲಿಂದ ವ್ಯೂ ಫ್ರಮ್ ದ ಬೀಚ್, ಗಾಳಿಪಟ ಅದು ಹಿಂಗೆ ವ್ಯೂ ಇದೆ. ಇವಾಗ ಆ ಕಡೆ ಹೋಗ್ತಾ ಇದೀವಿ, ಯಾಕಂದ್ರೆ ಆ ಕಡೆ ವೇವ್ಸ್ ಜಾಸ್ತಿ ಬರ್ತಾ ಇದೆ ಅಂತ. ಅಲ್ಲಿಂದ ವೇವ್ಸ್ ಬರುತ್ತೆ, ಇವಾಗ ನಮ್ ಕಾಲ ಹತ್ರ ಬರ್ತಾ ಇದೆ, ಬರ್ತಾ ಇದೆ, ಬರ್ತಾ ಇದೆ. ಬರ್ಲಿಲ್ಲ, ಆ ಕಡೆ ಹೋಗ್ಬಿಡ್ತು, ಅವ್ರ ಹತ್ರ ಹೋಗ್ಬಿಡ್ತು. ಓಕೆ, ಇವಾಗ ಇನ್ನೊಂದಿದೆ, ಬರ್ತಾ ಇದೆ, ಬರ್ತಾ ಇದೆ. ಗಾಳಿ ನೋಡಿ ಹೆಂಗಿದೆ. ಸ್ಲೋ ಆಗಿ ಬರ್ತಾ ಇದೆ, ಬರ್ತಾ ಇದೆ, ಬರ್ತಾ ಇದೆ, ಬಂತು. ಸೊ ಇವತ್ತಿನ ಗಾಳಿಪಟ ಫೆಸ್ಟಿವಲ್ ಹೀಗಿತ್ತು. ನೀವು ಎಂಜಾಯ್ ಮಾಡಿದ್ದೀರಾ ಅನ್ಕೊಂತೀನಿ. ನಾವಂತೂ ತುಂಬ ಎಂಜಾಯ್ ಮಾಡಿದ್ದೀವಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ಬಾಯ್.